1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಏನಾಗಿತ್ತು? ಧ್ವಂಸಗೊಂಡಿದ್ದ ಐಎಎಫ್ ಏರ್ ಸ್ಟ್ರಿಪ್ 72 ಗಂಟೆಗಳಲ್ಲಿ ಪುನರ್ನಿರ್ಮಾಣಗೊಂಡಿದ್ದು ಹೇಗಿತ್ತು ಸ್ಥಳೀಯ 300 ಮಹಿಳೆಯರ ಕಾರ್ಯವೈಖರಿ? ಈ ವೀರ ಮಹಿಳೆಯರು ಪಹಲ್ಗಾಮ್ ಬಗ್ಗೆ ಏನಂತಾರೆ? ಅದು 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯ. ಭುಜ್ನಲ್ಲಿರುವ ಭಾರತೀಯ ವಾಯುಪಡೆಯ ವಾಯುನೆಲೆ ಧ್ವಂಸಗೊಂಡಿತ್ತು. ಆಗ ಗುಜರಾತ್ನ ಮಾಧಾಪರ್ ಗ್ರಾಮದ ಸುಮಾರು 300 ಮಹಿಳೆಯರು ಆ ವಾಯುನೆಲೆಯನ್ನು ಕೇವಲ 72 ಗಂಟೆಗಳಲ್ಲಿ ಪುನರ್ನಿರ್ಮಿಸಿದರು. ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಂದಿನ ಕೆಲವು ವೀರವನಿತೆಯರು ಆ ಘಟನೆಯನ್ನು ನೆನಪಿಸಿಕೊಂಡರು ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದ ವಿರುದ್ಧ ಬಲವಾದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಯುದ್ಧದ ಸಮಯದಲ್ಲಿ ತನ್ನ ಪಾತ್ರವನ್ನು ನೆನಪಿಸಿಕೊಂಡ 300 ಮಹಿಳೆಯರಲ್ಲಿ ಒಬ್ಬರಾದ ಕನ್ಬಾಯಿ ಶಿವಾಜಿ ಹಿರಾನಿ ಅವರು, ಆಗಿನ ಕಾಲದಲ್ಲಿ ರನ್ವೇಯನ್ನು ಶೀಘ್ರದಲ್ಲೇ ನಿರ್ಮಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅದು ದೇಶದ ವಿಷಯವಾಗಿರುವುದರಿಂದ ನಾವು ಅದನ್ನು ಮುತುವರ್ಜಿ ವಹಿಸಿ ಪುನರ್ ನಿರ್ಮಿಸುವ ಮೂಲಕ ಅಸಾಧ್ಯವನ್ನು ಸಾಧ್ಯಗೊಳಿಸಿದ್ದೆವು ಎಂದು ಹೆಮ್ಮೆಯಿಂದ ಹೇಳಿದರು. ಅವರು 1971ರ ಯುದ್ಧವನ್ನು ವಿವರಿಸುತ್ತಾ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗ ನನಗೆ 24 ವರ್ಷ. ಆ ಸಮಯದಲ್ಲಿ ಪಾಕಿಸ್ತಾನವು ಭುಜ್ನಲ್ಲಿ ರನ್ವೇ ಮೇಲೆ ಬಾಂಬ್ ದಾಳಿ ಮಾಡಿತು. ರಾತ್ರಿಯ ಬಾಂಬ್ ದಾಳಿಯ ಸಮಯದಲ್ಲಿ ಅವರು ಎಲ್ಲವನ್ನೂ ನಾಶಪಡಿಸಿದರು. ನಂತರ ಈಗ ನಾವು ಏನು ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸಿತು. ವಾಯುನೆಲೆಯನ್ನು ಪುನರ್ನಿರ್ಮಿಸಲು 300ಕ್ಕೂ ಹೆಚ್ಚು ಮಹಿಳೆಯರು ಒಟ್ಟುಗೂಡಿದರು. ನಾವೆಲ್ಲ ಒಟ್ಟುಗೂಡಿ ರನ್ವೇಯನ್ನು ಸರಿಪಡಿಸಿದೆವು ಎಂದು ಅಂದಿನ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಇನ್ನೊಬ್ಬ ವೀರ ಮಹಿಳೆ ಜೇತಲಾಲ್ ಶೆಂಗಾನಿ ಎಂಬವರು ಮಾತನಾಡುತ್ತಾ, ನಾವು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟು ಸಂಜೆ 7 ಗಂಟೆಗೆ ಹಿಂತಿರುಗಿದ್ದೆವು. ಮೊದಲ ಸೈರನ್ ಜೋರಾಗಿ ಮೊಳಗಿದಾಗ ಸಾಧ್ಯವಾದಲ್ಲೆಲ್ಲ ನೀವು ಕಂಡುಕೊಳ್ಳಬಹುದಾದ ಯಾವುದೇ ಪರಿಸರದ ಹಿಂದೆ ಅಡಗಿಕೊಳ್ಳಿ ಎಂದು ನಮಗೆ ಹೇಳಲಾಯಿತು. ನಂತರ 2ನೇ ಸೈರನ್ ಮೊಳಗಿದಾಗ ಹೊರಗೆ ಬಂದು ಕೆಲಸಕ್ಕೆ ಹಿಂತಿರುಗಿ ಎಂದು ಹೇಳಲಾಗಿತ್ತು. ನಾವು ಹಾಗೆಯೇ ಕೆಲಸ ಮಾಡಿದೆವು. ನಾವು ನಮ್ಮ ಜೀವಗಳನ್ನು ಪಣಕ್ಕಿಟ್ಟಿದ್ದೆವು. ಆದರೆ ಭಾರತವನ್ನು ಉಳಿಸುವುದೊಂದೇ ನಮ್ಮ ಗುರಿಯಾಗಿತ್ತು ಎಂದರು. ಯುದ್ಧ ಗೆದ್ದಾಗ ನಾವು ತುಂಬಾ ಸಂತೋಷಪಟ್ಟೆವು. ಆದರೆ ಈಗ ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ಮಾಡಿರುವುದು ತುಂಬಾ ದೊಡ್ಡ ತಪ್ಪು ಎಂದಿರುವ ಈ ವೀರ ಮಹಿಳೆಯರು ಪಾಕಿಸ್ತಾನದ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಮಾಡಿದ್ದಾರೆ. ರಕ್ತದೋಕುಳಿಯಾಡಿದ ಭಯೋತ್ಪಾದಕರ ಹುಟ್ಟಡಗಿಸುವವರೆಗೆ ಇಂತಹ ದೇಶಭಕ್ತರ ಕಣಕಣವು ಕುದಿಯುತ್ತಿರುತ್ತದೆ.